ಸಮಾಜದಲ್ಲಿ ಇಂಥ ಒಂದು ಘಟನೆಗಳಾದಾಗ ಈಗ ನಾವು ನೋಡ್ತೀವಿ, ಯಾವುದೋ ಒಂದು ಕಾರಣಕ್ಕೆ ಕೋಪಕ್ಕೊಳಗಾಗಿ ಉದ್ವೇಗಕ್ಕೊಳಗಾಗಿ ಏನೇನೋ ಮಾಡಿಬಿಡ್ತಾರೆ. ಇದು ಖಂಡಿತವಾಗಿಯೂ ಇಂಥ ಒಂದು ಸನ್ನಿವೇಶ ಇವತ್ತು ಮೊದಲು ಕೂಡ ಇತ್ತು, ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಮೊದಲು ಕೂಡ ಇತ್ತು, ಇವತ್ತು ಕೂಡ ಇದೆ. ಅದನ್ನು ಒಂದು ಕಡೆ ಸರ್ಕಾರದ ಜವಾಬ್ದಾರಿ ಏನಂತ ಹೇಳಿದ್ರೆ, ಇಂಥ ಘಟನೆಗಳಾದಾಗ ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಬೇಕು. ಮತ್ತು ಸಾಮಾಜಿಕವಾಗಿ ಇದನ್ನು ಯಾವ ರೀತಿ ಎದುರಿಸಬೇಕು, ಅದು ಒಂದು ದಿವಸದ ಕೆಲಸ ಅಲ್ಲ. ಅದು ಸಮಾಜದಲ್ಲಿ ಇನ್ನು ಶಾಂತಿ, ನೆಮ್ಮದಿ ಮತ್ತು ಪರಸ್ಪರ ಪ್ರೀತಿ, ವಿಶ್ವಾಸ ಅದು ಬೆಳೆಸುವಂಥ ರೀತಿಯಾಗಿ ನಾವು ಹೆಜ್ಜೆಗಳಿಡಬೇಕಾಗ್ತದೆ ಅಲ್ವಾ? ಅದಕ್ಕೋಸ್ಕರ ಕ್ರಮಗಳು ತಗೊಳ್ಳಿ. ಅತಿರೇಕದ ಅಭಿಮಾನ ಜಾಸ್ತಿ ಆಗ್ತಾ ಇದೆ ಅಂತಲ್ವಾ ಈ ರೀತಿಯಾಗಿ? ಈಗ ಅತಿರೇಕದ ಅಭಿಮಾನದಂತೆ ಅದನ್ನೇ ಮೂಲಭೂತ ಸಿದ್ಧಾಂತ ಅಂತ ಹೇಳೋದು. ಅತಿರೇಕ ಒಂದು ಅಭಿಮಾನ ಎಲ್ಲಿಂದ ಬರ್ತದೆ? ನಾವೇ ಸರಿ, ನಾನು ಮಾಡಿದ್ದೇ ಸರಿ, ನನಗಿಂತ ದೊಡ್ಡವರು ಯಾರಿಲ್ಲ ಅಂತ ಭಾವನೆ ಬಂದಾಗ ಅದೇ ಅತಿರೇಕ ಕಾರಣ ಆಗೋದು. ಯಾರು ನಾವೆಲ್ಲರೂ ಜೊತೆಲಿರಬೇಕು, ಎಲ್ಲರೂ ಸೇರಿಸ್ಕೊಂಡು ಹೋಗ್ಬೇಕು, ಸಮಾಧಾನವಾಗಿರಬೇಕು, ನಾನು ಹೇಳಿದ್ದು ಸರಿ ಇರ್ಬೋದು, ಅವ್ರು ಹೇಳಿದ್ದು ಸರಿ ಇರ್ಬೋದು ಅಂತ ಯೋಚನೆ ಮಾಡೋರು ಇದ್ದರೆ ಅವಾಗ ಈ ಅತಿರೇಕಕ್ಕೆ ಹೋಗೋದಿಲ್ಲ. ಅದರಿಂದ ಈ ಅತಿರೇಕಕ್ಕೆ ಹೋಗ್ತಾ ಇರುವಂಥದ್ದು ನಮ್ಮ ದೇಶದಲ್ಲಿ ಬೆಳವಣಿಗೆ ಹೆಚ್ಚಾಗಿದೆ. ಸಹನೆ ಕಮ್ಮಿ ಆಗ್ತಾ ಇದೆ, ಸಹಿಷ್ಣುತೆ ಕಮ್ಮಿ ಆಗ್ತಾ ಇದೆ. ಅದೆಲ್ಲ ಒಳ್ಳೇದಲ್ಲ, ಸಮಾಜಕ್ಕೆ ಒಳ್ಳೇದಲ್ಲ. ಅದಕ್ಕೆ ಅದರ ವಿರುದ್ಧ ನಾವೆಲ್ಲರೂ ಪ್ರಯತ್ನ ಮಾಡಬೇಕು.